ಇದು ನಮ್ಮ ಮಂಗಳೂರು ಸೆಂಟ್ರಲ್ ಹಾಗೂ ಮಡ್ಗಾಂವ್ ನಡುವೆ ಓಡುವ ಇಂಡಿಯನ್ ರೈಲ್ವೇಸ್ನ ಹೆಮ್ಮೆಯಾದ ವಂದೇ ಭಾರತ್ ಟ್ರೈನ್ನ ಮುಂದಿನ 2 ದಿನಗಳ ಖಾಲಿ ಸೀಟುಗಳು. ಭಾರತದ ಇನ್ನೆಲ್ಲ ವಂದೇ ಭಾರತ್ ಟ್ರೈನುಗಳು ಜನಮನ ಗೆದ್ದು ಲಾಭದಾಯಕವಾಗಿ ಮುಂದೆ ಸಾಗುವಾಗ ಈ ಟ್ರೈನ್ ಮಾತ್ರ ಯಾಕೆ ಹೀಗೆ ಖಾಲಿ ಖಾಲಿ ಓಡ್ತಿದೆ? ಮಂಗಳೂರು ಗೋವಾ ಮಧ್ಯೆ ಓಡಾಡುವ ಪ್ರಯಾಣಿಕರ ಸಂಖ್ಯೆ ಕಡಿಮೆಯೇ? ಇದರ ಟೈಮಿಂಗ್ಸ್ ಜನರ ಪ್ರಯೋಜನಕ್ಕೆ ಬರುತ್ತಿಲ್ಲವೇ? ಅಥವಾ ಹೈ ಫೇರ್ ರೇಟ್ ಇದಕ್ಕೆ ಕಾರಣ ಆಗಿರಬಹುದೇ? ಕರಾವಳಿಯ ಜನ ಸಿಂಪ್ಲಿ ಇದರ ಪ್ರಯೋಜನವನ್ನ ಪಡೆಯುತ್ತಿಲ್ಲವೇ? ಗುರುವಾರ ಬಿಟ್ಟು ಪ್ರತಿದಿನ ಬೆಳಗ್ಗೆ 8:30ಕ್ಕೆ ಮಂಗಳೂರಿನಿಂದ ಹೊರಡುವ ಈ ರೈಲು ಗಾಡಿ ಉಡುಪಿ ಕಾರವಾರ ಆಗಿ ಮಧ್ಯಾಹ್ನ 1:10ಕ್ಕೆ ಗೋವಾ ತಲುಪುತ್ತದೆ. ಮರು ಪ್ರಯಾಣ ಸಂಜೆ 6:10ಕ್ಕೆ ಗೋವಾದಿಂದ ಹೊರಟು ರಾತ್ರಿ 10:45 ಗಂಟೆಗೆ ಮಂಗಳೂರು ತಲುಪುತ್ತದೆ. ಹೆಚ್ಚಿನ ದಿನಗಳಲ್ಲೂ ಈ ಟ್ರೈನ್ ಖಾಲಿ ಖಾಲಿಯಾಗಿಯೇ ಚಲಿಸುತ್ತಿರುತ್ತದೆ. ಈ ಟ್ರೈನ್ ಅನ್ನ ಕೇರಳದ ಕ್ಯಾಲಿಕಟ್ ತನಕ ವಿಸ್ತರಿಸಿದರೆ ಲಾಭದಾಯಕವಾಗಿರಬಹುದೇ? ನಿಮ್ಮ ಅಭಿಪ್ರಾಯವೇನು?